ಆಫ್ಟರ್ 4 months ನಮ್ಮ ಐರನ್ನ ನೋಡ್ತಾ ಇರೋದು. ಕಾಯ್ಸಿದ್ಕೆ ಇವಾಗ ನಮ್ಮ ಐರನ್ನ ಕರ್ಕೊಂಡು ಹೋಗೋ ಸಮಯ. ಹಾಯ್ ಹಲೋ ಗೈಸ್, ವೆಲ್ಕಮ್ ಟು ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಈಗ ತಾನೇ ಕಡ್ಲೆಕಾಯಿ ಪರೀಕ್ಷೆ ಮುಗಿಸ್ಕೊಂಡು ನಾನು ಇವಾಗ ಹೋಗ್ತಿರೋದು ನಮ್ಮ ಐರನ್ನ ನೋಡೋದಿಕ್ಕೆ. ಅಂಡ್ ಆಫ್ಟರ್ 4 months ನಮ್ಮ ಐರನ್ನ ನೋಡ್ತಾ ಇರೋದು. ತುಂಬಾ ಖುಷಿ ಆಗ್ತಿದೆ, ಯಾಕಂದ್ರೆ ಐರ ಮಿಸ್ ಮಾಡ್ಕೊಂಡಿದ್ದ ಆ ಕ್ಷಣದಲ್ಲಿ ಸಖತ್ ಮಿಸ್ ಮಾಡ್ಕೊಂಡಿದ್ದೆ. ಅಂಡ್ ಇವಾಗ ನಮ್ಮ ಐರನ್ನ ನೋಡೋಣ ಹೆಂಗಿದ್ದಾಳೆ, ಯಾವ ತರ ಇದ್ದಾಳೆ ಅಂತ. ಇವಳಿಗೆ ಗೊತ್ತಿಲ್ಲ ನಾನು ಎಲ್ಲಿ ಕೊಟ್ಟಿರೋದು ಅಂತ ಇವಳಿಗೆ ಗೊತ್ತಿಲ್ಲ. ಆ ಟೈಮಲ್ಲಿ ಬಂದಿಲ್ಲ. ಇವಾಗ ನಮ್ಮ ಅಮ್ಮನೂ ಬರ್ಬೇಕಿತ್ತು, ಬಟ್ ನಾವು ಕಡ್ಲೆಕಾಯಿ ಪರೀಕ್ಷೆ ಮುಗಿಸ್ಕೊಂಡು ಇಲ್ಲಿಗೆ ಹೋಗ್ಬೇಕಂತ ಪ್ಲಾನ್ ಆಗಿದ್ವಲ್ಲ, ಸೊ ಅದಕ್ಕೋಸ್ಕರ ಅವ್ರಿಗೆ ಕೈಲಿ ಆಗಿಲ್ಲ. ಅಂಡ್ ಕರ್ಕೊ ಬಂದು ತುಂಬಾ ಜನ ಇದ್ರು. ಅಂಡ್ ಯಾಕೋ ಬೇಡ ಅನ್ಸ್ತು, ಅದಕ್ಕೆ ನಾವು 3 ಜನ ಬಂದ್ವಿ. ನಾನು, ಭವಿತಾ ಮತ್ತೆ ಚಿರಂತು. ಸೊ ಚಿರಂತ್ ಕೂಡ ಇಲ್ಲೇ ಇದ್ದಾನೆ. ಅಂಡ್ ಇವಾಗ ಇನ್ನೊಂದು 200 meters ಅಲ್ಲಿ ಐರೋ ಮನೆ ಹತ್ರ ಇದೀವಿ. ಲೆಟ್ಸ್ ಗೋ 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 ಗೋ. ಅಂಡ್ ಇನ್ನೊಂದು, ನೆನ್ನೆ ಹೇಳ್ದಂಗೆ ತುಂಬಾ ಜನ ರೆಕಗ್ನೈಸ್ ಮಾಡಿದ್ರು ಅಂತ ಹೇಳಿದ್ನಲ್ಲ, ಅದು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಹೇಳ್ತೀನಿ ಅಂತ ಹೇಳಿದ್ದೆ. ತುಂಬಾ ಅಂದ್ರೆ ತುಂಬಾ ಲಿಟರಲಿ ತುಂಬಾ ಜನ ರೆಕಗ್ನೈಸ್ ಮಾಡಿದ್ದು. ಅಂಡ್ ತುಂಬಾ ಖುಷಿ ಆಯ್ತು. ಅಂಡ್ ಅದೆಲ್ಲ ನೋಡ್ತಿದ್ರೆ, ಅದೆಲ್ಲ ಲೈಕ್ ನೋಡಿ ಅಥವಾ ಕೇಳ್ತಿದ್ರೆ ತುಂಬಾ ಖುಷಿ ಆಗುತ್ತೆ. ಅಂಡ್ ಸ್ಟಿಲ್ ಬೂಸ್ಟ್ ಅಪ್ ಆಗ್ತೀನಿ. ನಮ್ಮ ಚೋಟ ಮರಿಗೆ ಇದೆಲ್ಲ ಫಸ್ಟ್ ಎಕ್ಸ್ಪೀರಿಯನ್ಸ್. ಹೆಂಗಿತ್ತು ನಿಂಗೆ? ಚೆನ್ನಾಗಿತ್ತಾ? ಎಲ್ಲ ಹೇಳ್ಕೊಟ್ಟಿದ್ದೆ ಒಳಗೆ. ಯಾರಾದ್ರೂ ಬಂದಾಗ ಹಾಯ್ ಹೇಳು, ನೀಟಾಗಿ ಹಿಂಗೆ ಥ್ಯಾಂಕ್ಸ್ ಹೇಳು, ನೀಟಾಗಿ ಮಾತಾಡು ಅಂತ ಹೇಳಿದ್ರು. ಅಂಡ್ ಇವಳನ್ನ ಪ್ರೊಟೆಕ್ಷನ್ ಮಾಡೋದಕ್ಕೆ ಮೇಘನ್ ಅವರು, ಅವ್ರ ಫ್ರೆಂಡು, ನಮ್ಮ ಪೀಣ್ಯ ಹುಡುಗರು, ನಮ್ಮ ಹುಡುಗರು ಎಲ್ರು ಪ್ರೊಟೆಕ್ಟ್ ಮಾಡ್ತಾರೆ ಮಾತ್ರ. ಯಾಕಂದ್ರೆ ತುಂಬಾ ತೇರೆಳಿಯೋ ಟೈಮ್ ಅಲ್ಲಿ ತುಂಬಾ ಜನ ಇದ್ರು. ತುಂಬಾ ಅಂದ್ರೆ ಒಂಥರ ತಳ್ಳೋ ಮೂಮೆಂಟ್ ಅಲ್ಲಿ ಇತ್ತು. ಆ ಟೈಮಲ್ಲೂ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಎಲ್ರಿಗೂ ಕೂಡ ನನ್ನ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಇವಾಗ ಲೆಟ್ಸ್ ಗೋ ಗೈಸ್. ಇವಾಗ ನಾನು 200 meter ಐತೆ ಐರನ್ ಮೀಟ್ ಮಾಡ್ತಾ ಇದ್ದೀನಿ. ತುಂಬಾ ಲೇಟ್ ಆಗಿದೆ ಪಾಪ. ಅವ್ರು ಕಾಯ್ತಾ ಇದ್ರು ನನಗೋಸ್ಕರ. ಈಗ ಜಾಸ್ತಿ ತಡ ಮಾಡ್ದಲೆ ಹೋಗ್ಬಿಡೋದು. ಸೊ ಅಕಸ್ಮಾತ್ ತೇಜಸ್ ಅವರು ಕೂಡ ಏನಾದ್ರು 1 ಗಂಟೆಗೆ ಬಂದ್ಬಿಟ್ಟಿದ್ರೆ ಅವರು ಕೂಡ ಇಲ್ಲಿಗೆ ಬರ್ತಿದ್ರು. ಗೊತ್ತಿಲ್ಲ ಅವ್ರದ್ದು ಏನ್ ಇಶ್ಯೂ ಆಗಿದೆಯೋ, ಏನ್ ಪ್ರಾಬ್ಲಮ್ ಏನೋ ಗೊತ್ತಿಲ್ಲ. ಬಟ್ ಫೈನಲಿ ಅವರು ನಮ್ಮ ಕಣ್ಣಿಗೆ ಕಾಣಿಸೂ ಇಲ್ಲ, ನನ್ಗೆ ಏನೋ ಬಂದು ಇಲ್ಲ ಕಡ್ಲೆಕಾಯಿ ಪರ್ಸೆಗೆ. ಲೆಟ್ಸ್ ಸಿ, ಯಾವಾಗಾರ ಸಿಕ್ತಾಗ ಅಥವಾ ಫೋನ್ ಕಾಲ್ ಮಾಡಿದಾಗ ನೋಡೋಣ ಏನಾಗಿದೆ ಅಂತ. ಒಂದ್ಸಲಿ ಕಾಲ್ ಮಾಡಿದಾಗ ಪೊಲೀಸ್ ಅವ್ರು ಇಟ್ಕೊಂಡಿದ್ರು ಅಂತ ಹೇಳಿದ್ರು. ಓಕೆ ಅಂತ ಹೇಳಿ ಸುಮ್ಮನೆ ಆಗಿದ್ದೆ. ಪರವಾಗಿಲ್ಲ, ನೋ ಇಶ್ಯೂ, ಲೆಟ್ಸ್ ಗೋ. ಇವಾಗ ನಮ್ಮ ಐರನ್ನ ನೋಡೋಕೆ ಕಾತುರದಿಂದ ಹೋಗ್ತಾ ಇದ್ದೀನಿ. ಸೂಪರ್ ಎಕ್ಸೈಟ್ಮೆಂಟ್, ಕ್ಯೂರಿಯಾಸಿಟಿ ಎಲ್ಲ ಇದೆ ನಮಗೆ. ಆಫ್ಟರ್ 4 months ನಮ್ಮ ಐರನ್ನ ಮೀಟ್ ಮಾಡ್ತಾ ಇದ್ದೀನಿ. ಲೆಟ್ಸ್ ಗೋ ಗೈಸ್. ಫೈನಲಿ ರೀಚ್ಡ್. ಹೋದ್ಸಲಿ ಬಂದಾಗ ನಾವು 2 ಫ್ಯಾಮಿಲಿ ಬಂದಿದ್ವಿ, 2 ಫ್ಯಾಮಿಲಿ. ಇವಾಗ ನೋಡಿ ನಮ್ಮ ಇವಳು ಮತ್ತೆ ಇಷ್ಟೇ 3 ಜನ ಬಂದಿರೋದು. ಬರ್ಬೇಕಿತ್ತು ಬಟ್ ಆಲಿಲ್ಲ. ಫೈನಲಿ ರೀಚ್. ಕಿರ್ಸ್ತಾನ್ ಗುರು ಯಾಕೋ ಬೈತಾವ ನಮ್ಗೆ, ಗೊತ್ತಿಲ್ಲ ಇನ್ನ. ಬ್ರೋ ಸಾರಿ ಫಸ್ಟ್ ಆಫ್ ಆಲ್ ಜಾಸ್ತಿ ಕಾಯಿಸಿದ್ಕೆ. ಬರೋ ಹೊರಗಡೆ ಏನ್ ಇಷ್ಟೊಂದು ಅಮ್ಮ. ಬ್ರೋ ಸಾರಿ ಕಾಯಿಸಿದ್ಕೆ ಸಾರಿ ಗೈಸ್. ನೋಡಿ ನಮ್ಮನ್ನೇ ಯಾಕೆ ನೋಡ್ತಿದ್ರೆ ಇವತ್ತೆಲ್ಲ ಪೂರ್ತಿ ಐರನ್ ನೋಡಿ. ಬಲ ಅಯ್ಯೋ ಏನ್ ಬರುತ್ತೆ ಬ್ರೋ? ಯಾವ ಖುಷಿಗೆ? ಏನ್ ಇಷ್ಟೊಂದು? ಹೊಸಬ್ರು ಬಂದಾಗ ಎಲ್ಲಾರು 4 ಕಾಲು ಎಗರಿಕೊಂಡ್ತಾಳೆ. 4 ಕಾಲು ಎಗರಿಕೊಂಡ್ತಾಳೆ. ಜಿಗಿ. ಆಯ್ತು. 4 ತಿಂಗಳಾದ್ಮೇಲೆ ಅಲ್ಲ ಬ್ರೋ ನೋಡ್ತಿರೋದು? ಓನಾ 4 ಬ್ರೋ? 4 6 ಹೌದಾ? 5 ತಿಂಗಳು ಆಯ್ತು ನಮ್ಮ ಐರನ್ನ ನೋಡಿ. ಖುಷಿ ನೋಡಿ, ಖುಷಿ. ಒಟ್ಟು ಏನು ನೀನು ಅಣ್ಣ ಯಾಕೆ ಓಡ್ ಬಂದ್ಬಿಟ್ಟಾನ? ಕೈಯೆಲ್ಲ ಮುಟ್ಬಾರ್ದು ಅಂತನಾ? ಹ್ಞೂ ಸರಿ ಆಯ್ತು. ಹೊಡಿತಾನೀಗ. ಹೌದಾ? ಲಿಟ್ರಲಿ ಐರಾಗ ಹೊಡೆಯಕ್ ಹೋಗ್ತಾರಲ್ಲ, ಅದಕ್ಕೆ ಅವ್ನು ಬಗ್ಲತ್ತಿರೋದು.
ಕ್ರೇಜಿ ಕ್ರೇಜಿ. ನಾನೇನೋ ಹೋಗ್ಬಿಟ್ರೆ ಕಚ್ಚೆ ಬಿಡ್ತಾನೆ ನಾವು. ಅಳಿದಾಡು ಮನಕ್ಕೆ ಸೊಗಸಾದ ಸಾಲು ಗುನುಗಿದೆ ಬಾನು ನನ್ನನು ನೋಡಿ ಮುಂಜಾನೆ ಮಂಜು ಹಸಿರಂಚಿನಲ್ಲಿ ಸೆಳೆದಿದೆ ಇನ್ನೂ ಸುಳಿವನು ನೀಡಿ ಏನೋ ಬಯಸಿದೆ ಹೊಸದಿಲ್ಲಿ ಮಾತಾಡಿದೆ ಕಾನೂಡ ಹನಿಯಲ್ಲಿ ಎಲ್ಲೋ ಹೊರಟಿದೆ ಈ ಮನಸ್ಸು ಕೈ ಜಾರಿ ಶುರುವಾಗಿದೆ ಹೊಸ ಪಯಣ ನನ್ನಲ್ಲಿ ಮನಸಾರೆ ಮನಸೋತಿದೆ ಈ ಜೀವಕ್ಕೆ ಜೊತೆ ನೀನಿರಲು ನಾನೀಗ ಸಂಚಾರಿ. ತಲೆ ಹತ್ರ ಕಣ್ಣತ್ರ ತಲೆ ಹತ್ರ ಅಷ್ಟೇ ಮಾಡಿ ಅಷ್ಟೇ ಅದು ಮಾಡಿಸ್ಕೊಂಡ್ಲ ನಾನಿದ್ದಾಗಂತೂ ಮಾಡಿಸ್ಕೊಳಲ್ಲ ಸಾಹಸ ಮಾಡಿದ್ರೆ ಮಾಡಿರೋದು. ಹಿಂಗ್ ಹಿಡ್ಕೊಂಡ್ರು ಹಿಂಗ್ ಅಂತಾಳೆ. ಇವಾಗ ನಮ್ಮ ಐರನ್ನ ಕರ್ಕೊಂಡು ಹೋಗೋ ಸಮಯ. ನೋಡಿ ಓ ಓ ಆಯ್ತು, ಬಿಡ್ತೀನಿ. ಐರಾ ತಿಳಿ ನೀಲಿ ಹಸಿರಷ್ಟು ಪುಸ್ತೇನಿದೆ ಸಮಗೋಲಿಕೆ ಅದು ಅಮ್ಮ ಜೊತೆಲಿ ಬರಬೇಕಿತ್ತು, ಬಟ್ ಸ್ವಲ್ಪ ಮಿಸ್ ಆದರು. ಇಫ್ ನೆಕ್ಸ್ಟ್ ಟೈಮ್ ಏನಾದರೂ ಆದರೆ ಅಮ್ಮನ ಕರ್ಕೊಂಬರೋಣ ಒಂದ್ಸಲ. ತುಂಬ ಜನ ಕೇಳಿದ್ರಿ ಐರನ್ನ ಮೀಟ್ ಮಾಡಿ ಅಂತ. ಫೈನಲಿ ನಮ್ಮ ಐರನ್ನ ಮೀಟ್ ಮಾಡೋಕೆ ಬಂದಿದ್ದೀನಿ. ತುಂಬ ಖುಷಿ ಆಯಿತು, ಚೆನ್ನಾಗಿ ಆಟ ಆಡ್ತಾಳೆ ಮಾತ್ರ. ಇವ್ಳು ಪ್ರಶ್ನೆ ನೋಡಿ, ಇವಳು ಐರನ್ನ ಕರ್ಕೊಂಡು ಹೋಗಲ್ವಾ ಅಂತ ಕೇಳ್ತಾಳೆ. ಐರ ಮರಿ ಆಗ್ತಾಳಲ್ಲ, ಅವಾಗ ನೋಡೋಣ. ತಂಪಾದ ತಂಗಾಳಿ ಸಾ ಬರ ಸಾಕು, ಬರ. ಎಷ್ಟು ಇನ್ನು ಸಾಕು, ಬರ. ಎಷ್ಟು ಕಿತ್ತಾಡೋದು? ಮಳೆ ಹನಿ ಹಾಡು ಎಂದು ಹಾಡಿದೆ ಮುಗಿಲು ಅದರ ಉಲವಲ್ಲಿ ಕಳೆದೋದೆ ನಾ. ನಮಗೆ ಇವಾಗ ಊಟ ಕೊಟ್ಟಿದ್ದಾರೆ. ನೆನ್ನೆನೇ ಹೇಳಿದ್ರು ಬ್ರೋ ಊಟಕ್ಕೆ ಬರಲೇಬೇಕು, ಊಟ ರೆಡಿ ಮಾಡಿ ಊಟ ಮಾಡ್ಕೊಂಡು ಹೋಗ್ಬೇಕಂತ ಹೇಳಿದ್ರು. ಬಟ್ ಕಾಯಿಸ್ಬಿಟ್ವಿ, ಅದಕ್ಕೊಂದು ಇರಲಿ ಒಂದು ಸಾರಿ ಬ್ರೋ, ಕಾಯಿಸಿದ್ಕೆ ನಿಮ್ಮನ್ನ ಜಾಸ್ತಿ ಕಾಯಿಸ್ಬಿಟ್ವಿ. ನಾನು 3 ಗಂಟೆ ಹೇಳಿದ್ದೆ, ನಾವು ಬಂದಿದ್ದೆ ಇವಾಗ 4 ಗಂಟೆ. ಸೊ ಸ್ವಲ್ಪ ಲೇಟ್ ಆಯಿತು, ಅಲ್ಲಿ ಸಿಚುವೇಶನ್ ನೋಡಿದ್ರಲ್ಲ ನೆನ್ನೆ ಬ್ಲಾಗಲ್ಲಿ. ಆ್ಯಂಡ್ ಇವಾಗ ಊಟ ಮಾಡುವ ಸಮಯ ನೋಡಿ. ಇದು ಬಿಡ್ತಾನೆ ಬಿಟ್ಲು ನಾವೆಲ್ಲ ಅಲ್ಲಿ ಹುಡುಕ್ತಾ ಇದ್ದೀವಿ ಎಲ್ಲೈತಂತ. ಇದ್ರ ಬಾಯಿ ಹಿಡ್ಕೊಂಡು ನೋಡೆ ಒಂದು ಚೂರು ಇಷ್ಟೆಷ್ಟು ಗ್ಯಾಪ್ ಇಟ್ಟಿರೋದವಳು, ಒಂದು ಚೂರು ಕಾಣಿಸ್ಬಾರ್ದಂತ ಇಲ್ಲಿ ಇದೊಂದು ಚೂರು ಗ್ಯಾಪ್ ಇಟ್ಟವಳೆ. ಇವಾಗ ಒಂದು ವಿಡಿಯೋ ಮಾಡ್ಬೇಕು ಅಂದ್ಕೊಂಡಿದ್ದೀವಿ ಐರ ಜೊತೆ. ಕ್ರೇಜಿ ವಿಡಿಯೋ ಅನ್ಕೊಳ್ಳಿ. ನಾನು ಭವಿತಾ 2 years ಬ್ಯಾಕ್ ಏನೋ ಈ ವಿಡಿಯೋ ಮಾಡಿದ್ದು, ಇವಾಗ ರೀಕ್ರಿಯೇಟ್ ಮಾಡ್ತಾ ಇದೀವಿ ನಮ್ಮ ಐರೋ ಜೊತೆ. ಇವಾಗಲ್ಲ ಇರೋ ನಿಮಿಷ, ಫಸ್ಟ್ ಡೈರೆಕ್ಟ್ ಎಲ್ಲ ಮುಗಿಲಿ, ಇವಾಗ ಮಾಡುವ. ನನ್ಗಂತೂ ಲಿಟ್ರಲಿ ಗೊತ್ತಾಗ್ತಿಲ್ಲ ಪಾಪ, ಅವ್ರು ಏನ್ ಅನ್ಕೋತಾರೋ ಏನೋ ಗೊತ್ತಿಲ್ಲ ಬ್ರೋ. ನನ್ಗೆ ಒಂದ್ ಸ್ವಲ್ಪ ಅನ್ಕಂಫರ್ಟೇಬಲ್ ಆಗ್ತಿದೆ ಪಾಪ, ಏನ್ ಅನ್ಕೋತಾರೆ ಏನೋ ಅಂತ. ನಾವಿವಾಗ ಇಲ್ಲಿ ವಿಡಿಯೋ ಮಾಡ್ತಾ ಇದೀವಿ ಐರೋ ಜೊತೆ. ಅದಕ್ಕೆ ಕಾರಣ ಯಾರು? ಜಗವೇ ಸೌಂದರ್ಯದ ಸಾಗರ, ಏನೋ ಬಯಸಿದೆ ಈ ಹೃದಯ ಹೊಸದಲ್ಲಿ ಮಾತಾಡಿದೆ ಕಾನೂಡ ಹನಿಯಲ್ಲಿ ಎಲ್ಲೋ ಹೊರಟಿದೆ. ನಮ್ಮ ಐರನ ಬ್ಯಾಗ್ ಒಳಗೆ ಕೂರ್ಸೋಷ್ಟಲ್ಲಿ ಸಕ್ಕ ಸುಸ್ತಾಗೋಯ್ತು ನನಗಂತೂ ಲಿಟ್ರಲಿ. ಮರ್ಯಾದಾಗ ತಗೊಂಡೋಗೋಣ.
ಮರಿ ಆಗ್ತಾಗ. ಇರುವಂತೆ ನನಗಾಗಿ ಇವಾಗ ಹೊರಡುವ ಸಮಯ. ನಮ್ಮ ಐರನ ನಾವು ಕರ್ಕೊಂಡು ಹೋಗಲ್ಲ, ಇಲ್ಲೇ ಇರುತ್ತೆ. ಬಾಯ್ ಬಾಯ್ ಇರೋ ಬಿಡ್ಬೇಡ. ಬಾಯ್ 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 ಮಾಡಿ. ಬಾಯ್ 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 ಬಿಡು. ನೀವು ಬ್ಲ್ಯಾಕಿ ಅಂತೆ. ಹೈಫೈಯ ಹೈಫೈ. ಓ ಎಲ್ಲೋ ಗಮನ ಬೇರೆ ಕಡೆ ಇದೆ ಈಗ. ಬ್ಲ್ಯಾಕಿ ಬರುತ್ತೆ ಹುಡು. ಹಾಂ ಸರಿ ಮುಟ್ಟಪ್ಪ. ಬಾಯ್ ಬಾಯ್ ಬಾಯ್. ಥ್ಯಾಂಕ್ ಯು ಬ್ರೋ, ಹೇಳಿಕ್ಕೆ ಒಪ್ಕೊಂಡಿದ್ದಕ್ಕೆ. ಬಾಯ್ ಬಾಯ್ ಐರಾ. ಇನ್ನು ನೋಡೋಣ ಯಾವಾಗ ನೆಕ್ಸ್ಟ್ ಫ್ಯಾಮಿಲಿ ಜೊತೆ ಬಂದಾಗ ನಿಮಗೆ ತಿನ್ನಿಸ್ತೀನಿ. ಬಾಯ್ 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 ಆಂಟಿ. ಬಾಯ್ ಆಂಟಿ. ಬಾಯ್ ಬಾಯ್ ಬಾಯ್. ನೋಡಿ ನೋಡಿ ನೋಡಿ, ಇಬ್ರಿಗೂ ಇವಾಗ ಬಾಯ್ ಹೇಳ್ಕೊಂಡು ನೋಡ್ತಾ ಇದೀವಿ. ಎಸ್ ಫೈನಲಿ ಫಸ್ಟ್ ಹೋಗಿ ನಿಮ್ಮ ಅಮ್ಮ ಕನ್ವಿನ್ಸ್ ಮಾಡು. ಗೈಸ್ ಕಂಪ್ಲೀಟ್ಲಿ ನಮ್ಮ ಐರನ್ನ ನೋಡಿ ಆಯಿತು. ಆ್ಯಂಡ್ ಐರಾ ತುಂಬ ಚೆನ್ನಾಗಿದ್ದಾಳೆ, ತುಂಬ ಖುಷಿ ಆಯಿತು ನೋಡಿ. ಆ್ಯಂಡ್ ಆಟ ಆಡ್ತಿದ್ದಾಳೆ, ಫುಲ್ ಆ್ಯಕ್ಟಿವು. ನಾನು ಇಸ್ಕೊಂಡಾಗಲೇ ಗೊತ್ತಾಗಿತ್ತು. ಏನು ಅದೇ ಬ್ರೋ, ನೀವು ಮಾತಾಡ್ತಾ ಇದ್ದೀರಲ್ಲ, ವ್ಲಾಗ್ ಮರ್ತೋಗ್ಬಿಟ್ಟಿದ್ದೀನಿ. ನೀವಿಬ್ರು ನನಗೆ ಕಾಲ್ ಮಾಡಿ ಕಾಂಪ್ರಮೈಸ್ ಮಾಡ್ತಾರಂತ ಛೇ ಗೈಸ್. ತೇಜಸ್ ಅವರು ಮತ್ತೆ ಸಂಧ್ಯಾ ಅವರು ಇಬ್ರು ನನಗೆ ಕಾಲ್ ಮಾಡಿ ಇವಾಗ ಕಾಂಪ್ರಮೈಸ್. ನಾ ಐಫೋನ್ ಅಲ್ಲೆಲ್ಲ ನಂಬರ್ ಕಾಣಿಸಲ್ಲ ಬಿಡಿ. ಓ ಸೂಪರ್, ಆರಾಮ್ ಬ್ರೋ. ಕಾಂಪ್ರಮೈಸ್ ಮಾಡ್ತಾರೆ ಈಗ. ನಮ್ಮ ಮನಪೂರ್ವಕ ಕ್ಷಮೆ ಇರ್ಲಿ. ಮತ್ತೆ ಇದೇನು ಬ್ರೋ, ಒಂದ್ ವಿಡಿಯೋ ಮಾಡೋಣ. ಸಾರಿ ಫಾರ್ ವಾಟ್ ಹ್ಯಾಪನ್. ನೋಡಿ ನಿಮ್ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಬೈಕ್ ಇಂಗ್ಲಿಷ್ ಕೂಡ ಕರೆಕ್ಟ್ ಆಗಿ ಬರುತ್ತಿಲ್ಲ. ಇಲ್ಲಿ ಪರವಾಗಿಲ್ಲ. ಸೊ ಏನಾದ್ರು ಕ್ಷಮೆ ಗಿಮೆ ಕೇಳ್ತಿದ್ರಾ? ಕ್ಷಮೆ ಅಂದ್ರೆ ಕ್ಷಮೆ ಕೇಳ್ತಾ ಇದೀವಿ ಬ್ರೋ. ಇರ್ಲಿ ಪರವಾಗಿಲ್ಲ ಬ್ರೋ, ನೀವೆಲ್ಲ ನಮ್ಮೋರು. ಪರವಾಗಿಲ್ಲ ಬ್ರೋ, ಕ್ಷಮೆ ಎಲ್ಲ ಕೇಳ್ಬಿಡಿ. ನೀವೆಲ್ಲ ನಮ್ಮೋರು, ನಮ್ಮ ಮನ್ಸಲ್ಲಿ ಇರ್ತೀರಾ. ಏನಕ್ಕೆ ಕ್ಷಮೆ ಎಲ್ಲ ಬೇಡ ಬ್ರೋ, ಪರವಾಗಿಲ್ಲ. ಕೇಳ್ಬಾರ್ದು ನೀವೇನಾ ಬ್ರೋ ಇದು? ಹ್ಞೂ ಬ್ರೋ, ನಾನು ಕ್ಷಮೆ ಎಲ್ಲ ಕೇಳ್ಬಿಡಿ ಬ್ರೋ. ನೀವೆಲ್ಲ ನನ್ನ ಮನ್ಸ್. ಹೌದು ಬ್ರೋ. ಬ್ರೋ ಅಪ್ರೂಪಕ್ಕೆ ಒಂದ್ಸತಿ ಏನೋ ತಪ್ಪಾಯ್ತದೆ. ಹೊಟ್ಟೆ ಹಾಕೋಬಿಡಿ, ಬೆಳಗ್ಗೆ ಈಚೆ ಹಾಕ್ಬಿಡಿ ಆಯ್ತಾ? ಸರಿ ಓಕೆ. ನೆಕ್ಸ್ಟ್ ಟೈಮ್ ಪಕ್ಕ ಮಿಸ್ ಮಾಡ್ದಲ್ಲೇ ಬನ್ನಿ. ಹೇಳಿದೀನಿ, ನೆಕ್ಸ್ಟ್ ಟೈಮ್ ಲೇಟ್ ಮಾಡ್ಸಲ್ವಂತೆ, ಬೇಗ ಬರ್ತಾರಂತೆ. ಡನ್. ಪಕ್ಕ ಬರ್ತೀನಿ. ಹಾಗೆ ಬ್ಲಾಗ್ ನ ಎಂಡ್ ಮಾಡ್ಬಿಡಿ ನೀವಿಬ್ರು. ನಿಮ್ಮ ದಿನ ಶುಭವಾಗಲಿ, ಮನೆಗೆ ಶುಭವಾಗಿ ಸೇರಿ ಅಷ್ಟೇ ಬ್ರೋ. ಪೀಸ್. ಓಕೆ. ಇವರು ಸಂಧ್ಯಾ ಅವರು ನಾನು ಹೇಳ್ತೀನಿ ಹೇಳಿ. ನನ್ ಕಡೆಯಿಂದನೂ ತುಂಬಾ ಸಾರಿ. ಇದ್ರಲ್ಲಿ ತೇಜ ತಪ್ಪೇನೂ ಇರ್ಲಿಲ್ಲ, ನನ್ ತಪ್ಪೇ ಇದ್ದಿದ್ದು. ಬಟ್ ಪರವಾಗಿಲ್ಲ, ನನ್ ತಪ್ಪಿಗೆ ಅವನು ಅನುಭವಿಸ್ಲೇಬೇಕು ವಿತೌಟ್ ಎನಿ ಅದರ್ ಆಪ್ಷನ್. ಬಟ್ ನಿಮ್ ವಿಡಿಯೋ ಇನ್ನೂ ಚೆನ್ನಾಗ್ ಓಡ್ಲಿ. ಎಲ್ರು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಶೇರ್ ಆಗಿ, ಲೈಕ್ ಮಾಡಿ. ಅವೆಲ್ಲ ಜಾಸ್ತಿನೇ ಮಾಡ್ಬಿಟ್ಟ. ಪರವಾಗಿಲ್ಲ, ಆದ್ರೂ ನಮ್ ಕಡೆಯಿಂದಾನು ಒಂದ್ ಸ್ವಲ್ಪ ಜನ ಇರ್ಲಿ ಅಂತ. ಸಂಧ್ಯಾಗೋಸ್ಕರ ಬೇಗ ತಟ್ಟಿಕೆ ಮಾಡ್ಬಿಡಿ. ಸಂಧ್ಯಾ ಹತ್ರನೇ ತಟ್ಟಿಕೆ ಇಲ್ಲ. ಅಲ್ಲ, ನಿಮ್ ಹೆಸರು ಈಗ ಸಬ್ಸ್ಕ್ರೈಬ್ ಮಾಡ್ತಾರಲ್ಲ ಅದಕ್ಕೆ. ಹಂಗೆ. ಓಕೆ ಬ್ರೋ, ಸಿ ಯು. ಡನ್ ಬ್ರೋ, ಸಿಗುವ. ಬಾಯ್ ಬಾಯ್. ಬಾಯ್. ನಂಬರ್ ಏನಾದ್ರು ಲೀಕ್ ಮಾಡ್ಲಾ? ಮಾಡಿ ಬ್ರೋ. ಏನ್ ಇವ್ನ್ ಮಹಾನ್, ಒಂದ್ ಹುಡ್ಗಿನೂ ಕಾಲ್ ಮಾಡಲ್ಲ, ಬರೀ ಬೇಡ ಬ್ರೋ, ಯಾಕೆ ಸುಮ್ನೆ? ಸರಿ ಆಯ್ತು ಬ್ರೋ, ಮಾಡಲ್ಲ ಬಿಡಿ. ಆರಾಮಾಗಿರೋಣ, ನೀವು ಆರಾಮಾಗಿರಿ. ಆಮೇಲೆ ಅಷ್ಟೇ ನಿಮ್ ನಂಬರ್ ಮಾತ್ರ ಒಂದಿರೋದು. ಇಟ್ಸ್ ಓಕೆ. ಒನ್ ನಂಬರ್ ಕೂಡ ಇಂಪಾರ್ಟೆಂಟ್, ಯೋಚನೆ ಮಾಡಿ. ಸಿಗೋಣ. ಡನ್, ಸಿಗುವ. ಬಾಯ್ ಬಾಯ್ ಇಬ್ರಿಗೂ. ಬಾಯ್ ಬಾಯ್ ಬಾಯ್. ಅಣ್ಣ ಅನ್ನ ತಿಂತಾರ, ಏಳ್ ತಿಂತಾರಣ್ಣ ಈ ನನ್ನ ಮಕ್ಕಳು. ಮನೆ ಬಂತು, ಎದೋಡ ಮನೆ ಬಂತು. ಮನೆ ಬಂತು ಪಾಪ ಎದುರ್ಕೊಂಬಿಟ್ಲು. ಫೈನಲಿ ನಾವು ನಮ್ಮ ಮನೆಗೆ ಬಂದ್ವಿ. ಈಗ ಮನೆಗೆ ಹೋಗ್ಬಿಟ್ಟು ಹೊಸ ಟಿವಿ ಬಂದಿದೆ. ಹೊಸ ಟಿವಿ
ಮೇ ಬಿ ಫಿಟ್ ಮಾಡಿರ್ಬೇಕು, ವರ್ಕು ಆಗ್ತಿರ್ಬೇಕು. ಹೋಗಿ ನೋಡೋಣ ಫಸ್ಟ್ ಇವಾಗ. ಅಂಡ್ ಈಗ ಮನೆಗೆ ಬಂದಿದ್ದೀನಿ, ಫುಲ್ ಟಯರ್ಡ್ ಅಪ್ ಅನ್ಕೊಳ್ಳಿ, ಫುಲ್ ಟಯರ್ಡ್ ಅಪ್ ನೋಡಿ. ತೆಗ್ದೋರಾಗ್ಲೆ ಓ ಫಿಟ್ಟು ಫಿಟ್ಟು ನಮ್ಮ ಮನೆಗೆ ಫಿಟ್ಟು 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 ನಮ್ಮ ಮನೆಗೆ ಫಿಟ್ಟು ಗೈಸ್ ನೋಡಿ, ನಮ್ಮ ಮನೆಗೆ ಫೈನಲಿ ಫಿಟ್ಟು. ಇಷ್ಟು ಇವಾಗ ವಿಡಿಯೋ ಎಂಡ್ ಮಾಡುವ ಸಮಯ. ಕಂಪ್ಲೀಟ್ಲಿ ಈ ವ್ಲಾಗು ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ತುಂಬಾ ಖುಷಿ ಆಯ್ತು ಐರನ್ನ ನೋಡಿ, ಸಖತ್ತಾಗಿದ್ಲು, ಗುಂಡಕ್ಕಿದ್ಲು, ತುಂಬಾ ಆಕ್ಟಿವ್, ಸಖತ್ ಆಕ್ಟಿವ್ ಆಗಿದ್ಲು ಮಾತ್ರ, ಸಖತ್ ಇಷ್ಟ ಆಯ್ತು ಮಾತ್ರ. ಅಂಡ್ ಇದ್ರ ಜೊತೆಗೆ ಕಡ್ಲೆಕಾಯಿ ಪರ್ಸೆ ಆಗ್ತಾನೆ ಮುಗಿಸ್ಕೊಂಡು ನೆಕ್ಸ್ಟ್ ವ್ಲಾಗ್ ಕಂಟಿನ್ಯೂ ಮಾಡಿದ್ ನಾನು. ಕಡ್ಲೆಕಾಯಿ ಪರ್ಸಲ್ಲಿ ತುಂಬಾ ಜನ ಐಡೆಂಟಿಫೈ ಮಾಡಿ ಮಾತಾಡ್ಸಿದ್ರು. ಅಂಡ್ ಫಸ್ಟ್ ಆಫ್ ಆಲ್ ಲೈಕ್ ಮನೋಜ್ ಅಂದ್ರೆ ನಮ್ಮ ಪೀಣ್ಯ ಹುಡುಗರು, ನಾನ್ 10th ಇದ್ದಾಗ ಅವ್ರು 9th ಇದ್ರು, ಅವ್ರು ಬಂದಿದ್ದು. ನಾನ್ ಜಸ್ಟ್ 12 ಗಂಟೆ ನೈಟ್ 12 ಗಂಟೆಗೆ ಮೆಸೇಜ್ ಮಾಡಿದವ್ರಿಗೆ, ನಾಳೆ ಹಿಂಗ್ ಹೋಗ್ತಾ ಇದೀನಿ ನೋಡು, ಫ್ರೀ ಇದ್ರೆ ಬನ್ನಿ ಅಂತ ಹೇಳ್ದೆ. ಅಷ್ಟೇ ಹೇಳಿದ್ದು. 1 ಗಂಟೆಗೆ ರಿಪ್ಲೈ ಮಾಡಿ ಅಂಡ್ ಅದ್ರ ನೆಕ್ಸ್ಟ್ ಡೇನೆ 5-6 ಜನ ನನ್ ಕಣ್ಣು ಮುಂದೆ ಬಂದ್ಬಿಟ್ರು. ತುಂಬಾ ಖುಷಿ ಆಯ್ತು. ಒಂದು ಮೆಸೇಜ್ಗೆನೆ ತುಂಬಾ ರೆಸ್ಪೆಕ್ಟ್ ಕೊಟ್ಟು ಅಥವಾ ಏನೋ ಒಂದು, ನನಗಂತೂ ತುಂಬಾ ಖುಷಿ ಆಯ್ತು. ಯಾವ ತರ ಎಕ್ಸ್ಪ್ರೆಸ್ ಮಾಡೋದಂತ ಗೊತ್ತಿಲ್ಲ, ಬಟ್ ನಂಗೊಂದು ತುಂಬಾ ಖುಷಿ ಆಯ್ತು. ತುಂಬಾ ಫೋರ್ಸ್ಫುಲಿ ಹೇಳೋದ್ಕು ಜಸ್ಟ್ ಒಂದು ಮೆಸೇಜ್ ಹೇಳಿ ರೆಸ್ಪೆಕ್ಟ್ ಕೊಟ್ಟು ಬಂದಿದ್ಕೆ ಅದು ಏನೋ ಒಂಥರ ಖುಷಿ, ಸಖತ್ ಖುಷಿ ಆಯ್ತು. ಅಂಡ್ ಥ್ಯಾಂಕ್ ಯು ಸೋ ಮಚ್ ಮನೋಜ್ ಮತ್ತೆ ನಿಮ್ಮ ಫ್ರೆಂಡ್ಸ್ ಯಾರು ಬಂದ್ರು ಎಲ್ರಿಗೂ ಸೂಪರ್. ಅಂಡ್ ಥ್ಯಾಂಕ್ ಯು. ಕಡ್ಲೆಕಾಯಿ ಪರ್ಸೆ ತುಂಬಾ ಚೆನ್ನಾಗಿತ್ತು. ಅಂಡ್ ಐರಾ ಬ್ಲಾಗ್, ನಾನಿಲ್ಲಿ ಬ್ಲಾಗ್ ನ ಎಂಡ್ ಮಾಡ್ತಿದ್ರೆ ನಮ್ಮಮ್ಮ ನಾನು ಬುಜ್ಜಿ ಕೊಡ್ಸಿದ್ನಲ್ಲ, ಇರ್ಮ ನಾನ್ ಬುಜ್ಜಿ ಕೊಡ್ಸಿದ್ನಲ್ಲ ಅದನ್ನ ಹಾಕೋ ಬಂದವ್ರೆ ನೋಡು. ಕ್ರೇಜಿ ಕ್ರೇಜಿ ಉಲ್ಟಾ ಮಾಡಿ ಮೇಲ್ಕೆ ಯಾಕೋ ಇದು ಫ್ರಂಟ್ ಐತೆ. ವಿಡಿಯೋ ಎಂಡ್ ಮಾಡುವ ಸಮಯ. ನಾವು ಐರನ್ನ ತರ್ತೀವ ಇಲ್ವಾ ಅಂದ್ರೆ ಸದ್ಯಕ್ಕೆ ಐರನ್ನ ತರೋ ಸಿಚುವೇಶನ್ ಇಲ್ಲ. ಸೊ ಫರ್ದರ್ ಡೇಸ್ ಅಲ್ಲಿ ನಾನು ನಮ್ಮ ಐರನ್ನ ಖಂಡಿತ ತಗೊಂಡ್ಬರ್ತೀನಿ. ಮನೆ ನಾನು ಹೇಳ್ದಂಗೆ ಒಂದು ಸ್ವಂತ ಮನೆ ಅಥವಾ ನಮ್ಗೆ ಅಂತ ಒಂದು ಕಂಫರ್ಟೇಬಲ್ ಇಷ್ಟೇ ಸಿಂಪಲ್. ಒಂದೇ ನನಗೆ ಸ್ವಂತ ಮನೆ ಇರಬೇಕು ಅಂಡ್ ಡ್ಯಾಡಿ ಮಮ್ಮಿ ಮನೇಲಿ ಇರಬೇಕು, ಫ್ರೀ ಆಗಿರ್ಬೇಕು. ಸೊ ಆವಾಗ ತಗೊಂಡ್ಬರೋದು ಬೆಸ್ಟ್ ಅನ್ಕೋತೀನಿ. ಅದಕ್ಕೋಸ್ಕರನೇ ಆ ಮೊಮೆಂಟಿಗೋಸ್ಕರನೇ ವೇಟ್ ಮಾಡ್ತಿರೋದು. ಅಂಡ್ ಫರ್ದರ್ ಡೇಸ್ ಅಲ್ಲಿ ಖಂಡಿತ ಸೇಮ್ ಆಸ್ ಇಟ್ ಈಸ್ ನಮ್ಮ ಐರಾ ಹೆಂಗಿದಳು ಸೇಮ್ ಆಸ್ ಇಟ್ ಈಸ್ ನಮ್ಮ ಐರನ್ನ ಅದೇ ತರನೇ ಸೇಮ್ ತಗೊಂಡ್ಬರೋದು. ನಿಮ್ಗೆ ಗೊತ್ತಿದ್ದಂಗೆ ನನಗೆ ಶಿಡ್ಜು ಮೇಲೆ ಅಥವಾ ಡಾಗ್ ಮೇಲೆ ತುಂಬಾ ಕ್ರೇಜ್ ಇದೆ. ಸಿಚುವೇಶನ್ ಆಗಿತ್ತು, ಅದಕ್ಕೋಸ್ಕರ ಕೊಟ್ಬಿಟ್ಟೆ. ಈಗ ಸದ್ಯಕ್ಕೆ ಆಗಲ್ಲ. ಸೊ ನಮ್ಮ ಐರನ್ನ ಈಗ ಫರ್ದರ್ ಡೇಸ್ ಅಲ್ಲಿ ಖಂಡಿತ ತಗೊಂಡ್ಬರ್ತೀನಿ. ಸೊ ವಿಡಿಯೋ ಎಂಡ್ ಮಾಡುವ ಸಮಯ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ರೀಲ್ ಎಲ್ಲ ಬಿಟ್ಟಿದ್ದೀನಿ, ಎಲ್ಲ ನೋಡಿ ಕಂಪ್ಲೀಟ್ ಆಗಿ ಹೋಗಿ ನೋಡಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್ ಗೈಸ್, ಬಾಯ್.